ಲಕ್ಷ್ಮಣ್ ಅವರೊಬ್ಬರು ಸಭ್ಯ ವ್ಯಕ್ತಿ. ಇವತ್ತು ಮೈಸೂರಿನಲ್ಲಿ ಹಚ್ಚ ಹಸಿರು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಲಕ್ಷ್ಮಣವರು, ನಮ್ಮ ಅಭ್ಯರ್ಥಿ ಆದಂಥ ಲಕ್ಷ್ಮಣವರು ಅಂತ ಹೇಳ್ತೀವಿ. ಜನಗಳಿಗೆ ಪ್ರತಿನಿತ್ಯ ಕೇಳಿದ ತಕ್ಷಣ ಸಿಗುವಂಥ ವ್ಯಕ್ತಿ ಆಗಿದ್ದಾರೆ. ಮಾನ್ಯ ಮೋದಿಯವರು ಏನೋ ಯುವಕರುಗಳಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ನೀಡಿದ್ರು. ಆ ಆಶ್ವಾಸನೆ ಏನಾದ್ರು ನಡ್ಕೊಂಡಿದಾರ? ಇವತ್ತು ಅವನ ಅಪ್ಲಿಕೇಶನ್ ಆಗ್ಬೋದು ಅಥವಾ ಯಾವುದೋ ಒಂದು ಕೆಲಸ ಹುಡ್ಕಂತ ಕೆಲಸ ಹೋಗೋಂಥದಕ್ಕೆ ಚಾರ್ಜ್ ಇರ್ಬೋದು, ಇದಕ್ಕೆಲ್ಲ ಉತ್ತೇಜನ ಕೊಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರ. ಉದ್ಯೋಗ ಪಕೋಡನೂ ಮಾಡಿ ಬದುಕ್ಬೋದು ಅಂತ ಹೇಳಿದಂಥ ಬಹಳ ಮೇಧಾವಿ ಪ್ರಧಾನಿಗಳು ನಮ್ಮದು. ಧರ್ಮ ಪ್ರಚಾರ ಮಾಡಲಿಕ್ಕೋಸ್ಕರ ನಮ್ಮ BJP ಪಕ್ಷದ ಪ್ರಧಾನಿಗಳು, BJP ಪಕ್ಷದ, ನಾನು ಭಾರತ ದೇಶ ಪ್ರಧಾನಿ ಅಂತ ಹೇಳ್ತಲ್ಲ. ನಮಸ್ಕಾರ ವೀಕ್ಷಕರೇ, ಪ್ರಜಾಧ್ವನಿಯ ವಿಶೇಷ ಕಾರ್ಯಕ್ರಮ ಪ್ರಜಾಧ್ವನಿ ಯಾರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸ್ಮಿತಾ. ವೀಕ್ಷಕರು, ಇವತ್ತು ನಾವು ಹುಣಸೂರು ತಾಲೂಕಿನ ಸ್ಥಳೀಯರೊಂದಿಗಿದ್ದೀವಿ. ಲೋಕಸಭಾ ಚುನಾವಣೆಯ ಗದ್ದುಗೆ ಯಾರಿಗೆ, ಯಾರು ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದಾರೆ, ಯಾರು ಬಂದರೆ ಅಭಿವೃದ್ಧಿ ಸಾಧ್ಯ ಹುಣಸೂರಿನಲ್ಲಿ ಅಂತ. ಸೊ ಹಾಗಾದರೆ ಬನ್ನಿ ಇವತ್ತು ಹುಣಸೂರು ತಾಲೂಕಿನ ಸ್ಥಳೀಯರೊಂದಿಗೆ ಮಾತಾಡೋಣ. ನನ್ನ ಹೆಸರು ಪುಟ್ಟರಾಜು ಅಂತ, ಹುಣಸೂರು ತಾಲೂಕಿನ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈ ಬಾರಿ ಚುನಾವಣೆ, ಸೊ ಕಾಂಗ್ರೆಸ್ ಪಕ್ಷದಿಂದ ಯಾವ ಅಭ್ಯರ್ಥಿ, ಹೇಗೆ, ಲಕ್ಷ್ಮಣ್ ಅವ್ರ ಬಗ್ಗೆ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಲಕ್ಷ್ಮಣ್ ಅವರೊಬ್ಬರು ಸಭ್ಯ ವ್ಯಕ್ತಿ. ಯಾಕೆಂತ ಹೇಳಿದ್ರೆ ಮೈಸೂರು ಈಗ ಏನು ಪಾರಂಪರಿಕ ನಗರವಾಗಿ ಮತ್ತು ಹಸಿರು ನಗರವಾಗಿ ಉಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿ ಲಕ್ಷ್ಮಣ್ ಅವರ ಕೊಡುಗೆ ಬಹಳ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆನೇ ವಿದ್ಯುತ್ ಸ್ಥಾವರ, ಏನು ಅಣು ವಿದ್ಯುತ್ ಸ್ಥಾವರವನ್ನು ಚಾಮಲಾಪುರದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಅಲ್ಲಿಂದ ಇಲ್ಲಿನ ಪರಿಸರ ಹಾಳು ಮಾಡಬೇಕು ಅನ್ನೋ ಒಂದು ಸ್ಕೀಮ್ನ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಇವತ್ತು ಮೈಸೂರಿನಲ್ಲಿ ಹಚ್ಚ ಹಸಿರು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಲಕ್ಷ್ಮಣವರು, ನಮ್ಮ ಅಭ್ಯರ್ಥಿ ಆದಂಥ ಲಕ್ಷ್ಮಣವರು ಅಂತ ಹೇಳ್ತೀವಿ. ಅದೇ ರೀತಿ ಹಲವಾರು ಏನು ನದಿಗಳಿಗೆ ಕಶ್ಮಲಗಳನ್ನ ಸೇರಿಸ್ತಾ ಇದ್ದಂಥ ಈ ಮಾಂಸಗಳು ಅಥವಾ ತ್ಯಾಜ್ಯ ವಸ್ತುಗಳನ್ನ ಅಲ್ಲಿಗೆ ತಗೊಂಡೋಗಿ ಸುರಿತಾದಂಥ ಸಂದರ್ಭದಲ್ಲಿ ಅವರು ಸಹ ಅದನ್ನು ಸಹ ಭಾಳ ಹೋರಾಟ ನಡೆಸಿ ಅದನ್ನು ತಡೆಗಟ್ಟಿ ನೀರೆಲ್ಲ ಆಗ್ತಾ ಇದ್ದಂಥ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ಅದು ಬಹಳ ಪ್ರಮುಖವಾದಂಥ ಕೊಡುಗೆ ಕೊಟ್ಟಿರುವಂಥ ಒಬ್ಬ ಅಭ್ಯರ್ಥಿ ಯಾರು ಇದ್ದಾರೆ ಅದರದ್ದು ನಮ್ಮ ಲಕ್ಷ್ಮಣವರು, ಲಕ್ಷ್ಮಣವರು. ಮತ್ತು ವಿದ್ಯಾವಂತರಿದ್ದಾರೆ, ಸಂಭಾವ್ಯರಿದ್ದಾರೆ. ಅಂದರೆ ಜನಗಳಿಗೆ ಪ್ರತಿನಿತ್ಯ ಕೇಳಿದ ತಕ್ಷಣ ಸಿಗುವಂಥ ವ್ಯಕ್ತಿ ಆಗಿದ್ದಾರೆ. ಎಲ್ಲೋ ಒಂದು ರಾಜರ ಮನೆತನದಲ್ಲೋ ಅಥವಾ ಎಲ್ಲೋ ಒಂದು ಅರಮನೆಯಲ್ಲಿ ಕೂತ್ಕೊಂಡಿದ್ದೇನೆ ರಾಜಕಾರಣ ಮಾಡೋಂಥ ವ್ಯಕ್ತಿ ಅಲ್ಲ. ಇವತ್ತು ಹಾಸ್ಪಿಟ್ಲಲ್ಲಿ ಅಥವಾ ಯಾವುದಾದ್ರು ಒಂದು ತಾಲೂಕು ಆಫೀಸ್ನಲ್ಲಿ ಒಂದು ಸಣ್ಣ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಬಂದು ಖುದ್ದು ನಿಂತು ಕೆಲಸ ಮಾಡಿಕೊಡುವಂಥ ವ್ಯಕ್ತಿ ಯಾರು ಇದ್ದಾರೆ ಈಗ ಚುನಾವಣೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ಕೊಡಗು ಮೈಸೂರು ಭಾಗದಲ್ಲಿ ಅದು ಲಕ್ಷ್ಮಣವರಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಈಗ ನಾವು ಸ್ಥಳೀಯ ವ್ಯಕ್ತಿಗಳನ್ನು ಸರ್ವೆ ಮಾಡ್ತಾ ಇದ್ವಿ. ನಮಗೆ ಬಂದಂತಹ ಕ್ವೆಶನ್ಸ್ ಹೇಗಿತ್ತು ಅಂತಂದರೆ, ಒಂದು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. RMP ವಿವಾದ ಏನಿದೆ, RMPನಲ್ಲಿ ಪಡ್ತಿರುವಂತಹ ರೈತರು ತುಂಬ ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ಯಾವುದೇ ರೀತಿಯಂತಹ ನ್ಯಾಯ ಒದಗಿಸ್ಕೊಡ್ತಾಯಿಲ್ಲ ಯಾವ ಪಕ್ಷದವರು ಅನ್ನೋದು. ಇನ್ನೊಂದು ಉದ್ಯೋಗಾವಕಾಶ, ಎಷ್ಟು ಕಾಲೇಜಸ್ಗಳಿದೆ, ಪ್ರತಿ ವರ್ಷ ಪಾಸ್ಔಟ್ ಸ್ಟೂಡೆಂಟ್ಸ್ಗಳು ಅಷ್ಟೇ ಭಾರಿ ಸಂಖ್ಯೆಯಲ್ಲಿ ಇದ್ದಾರೆ, ಬಟ್ ಅವ್ರಿಗೆ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಈಗ ಏನು ಕೇಂದ್ರದಲ್ಲಿ 10 ವರ್ಷ ಆಡಳಿತ ನಡೆದಿರುವಂಥ ಮಾನ್ಯ ಮೋದಿಯವರು ಏನೋ ಯುವಕರುಗಳಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ನೀಡಿದ್ರು. ಆ ಆಶ್ವಾಸನೆ ಏನಾದ್ರು ನಡ್ಕೊಂಡಿದಾರ? ಇವತ್ತು ವಿದ್ಯಾವಂತ ಯುವಕರು ಅದನ್ನು ಯೋಚನೆ ಮಾಡಬೇಕಾಗ್ತದೆ. ಆದರೆ ಸರ್ಕಾರ ಈಗ ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಬಂದು ಇನ್ನೂ 6 ತಿಂಗಳು ಕಳೆದಿದೆ ಅಷ್ಟೇ. ಉದ್ಯೋಗದ ಬೃಹತ್ ಮೇಳವನ್ನು ಏರ್ಪಡಿಸಿ ಹೆಚ್ಚು ಕಡಿಮೆ 10,000 ನಿರುದ್ಯೋಗಿಗಳಿಗೆ ಕೆಲಸ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಏನು ಎಂಕರೇಜ್ ಮಾಡೋ ವಿದ್ಯಾವಂತರಿಗೆ ಎಂಕರೇಜ್ ಮಾಡಲಿಕ್ಕೋಸ್ಕರ ಯುವ ನಿಧಿ ಅಂತ ಏನೇ ಕೊಡ್ತಾ ಇದ್ದಾರೋ, ಇವತ್ತು ಅವನ ಅಪ್ಲಿಕೇಶನ್ ಆಗ್ಬೋದು ಅಥವಾ ಯಾವುದೋ ಒಂದು ಕೆಲಸ ಹುಡ್ಕಂತ ಕೆಲಸ ಹೋಗೋಂಥದಕ್ಕೆ ಚಾರ್ಜ್ ಇರ್ಬೋದು, ಇದಕ್ಕೆಲ್ಲ ಉತ್ತೇಜನ ಕೊಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರ. ಇವತ್ತು ಕೇಂದ್ರದಲ್ಲಿ ಏನಾದ್ರು ಕಾಂಗ್ರೆಸ್ ಸರ್ಕಾರ ಬಂದರೆ, ಈಗ ಆಲ್ರೆಡಿ ನಾವು 25 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಇವತ್ತು ಆಶಾ ಕಾರ್ಯಕರ್ತರು ಪ್ರತಿನಿತ್ಯವೂ ಈಗ 10 ವರ್ಷ ಆಳಿದ್ರಲ್ಲ ಮೋದಿಯವರು, ಆಶಾ ಕಾರ್ಯಕರ್ತರು ಕಣ್ಣು ಕಾಣಿಸ್ಲಿಲ್ವಾ? ಮಹಿಳೆಯರು ಅಂಗನವಾಡಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಮಹಿಳೆಯರು ಕಣ್ಣು ಕಾಣಿಸ್ಲಿಲ್ವಾ? ಆಯಿತು, ಇಷ್ಟು ಏನು ನಮ್ಮ ಮೋದಿಯವರು ಹೇಳ್ತಾರಲ್ಲ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಅವತ್ತು
ಅವ್ರು ಹೇಳಿದ ಯಾರು ಉದ್ಯೋಗ ಏನು ಪಡ್ಕೊಳ್ಳೋದಕ್ಕೆ ವಿದ್ಯಾವಂತ ಯುವಕರು ಅವ್ರು ಕೇಳಿದಂಥ ಪ್ರಶ್ನೆಗೆ ಉದ್ಯೋಗ ಪಕೋಡನೂ ಮಾಡಿ ಬದುಕ್ಬೋದು ಅಂತ ಹೇಳಿದಂಥ ಬಹಳ ಮೇಧಾವಿ ಪ್ರಧಾನಿಗಳು ನಮ್ಮದು. ಅದೇ ಮನಮೋಹನ್ ಸಿಂಗ್ ಅವರು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ IT-BT ಕ್ರಾಂತಿ ಮಾಡಿದ್ರು. ರಾಜೀವ್ ಗಾಂಧಿ ಅವರು ಕ್ರಾಂತಿ ಮಾಡಿದ್ರು, ಯುವಕರಿಗೆ ಉದ್ಯೋಗ ಕೊಡ್ಲಿಕ್ಕೆ ಓಡಾಟ ಮಾಡಿದ್ರು. ಆದರೆ ಇವತ್ತು 10 ವರ್ಷ ಬರೀ ನಮಗೆ ಗಂಟೆ ಬಾರಿಸಿ ಚಪ್ಪಾಳೆ ತಟ್ಟಿ ದೀಪ ಹಚ್ಚಿ ಮತ್ತು ರಾಮನ ಕೈ ಮುಗಿರಿ ದೇವ್ರುಗಳ ಕೈ ಮುಗಿರಿ ಅಂತ ದೇವಸ್ಥಾನಗಳ ಕಟ್ಟಲಿಕ್ಕೆ ಎಷ್ಟು ಆಸಕ್ತಿ ಕೊಟ್ಟರು ನಮ್ಮ ಪ್ರಧಾನಿಯವರು, ಅದೇ ರೀತಿಯಲ್ಲಿ ಉದ್ಯೋಗ ಮತ್ತು ದೇಶದ ಅಭಿವೃದ್ಧಿಗೆ ಮತ್ತು ಯಾವುದೇ ಒಂದು ಕಾಲೇಜ್ಗಳಾಗಲಿ ವಿಶ್ವವಿದ್ಯಾನಿಲಯಗಳಾಗಲಿ ಸೇತುವೆಗಳಾಗಲಿ ಈ ರೀತಿಯಾದಂಥ ಶಾಶ್ವತವಾಗಿ ನಿಲ್ಲುವಂಥ ಕೆಲಸಗಳಿಗೆ ಯಾವುದೂ ಸಹ ಮಾಡದೆ ಅಂಧತ್ವದ ಕಡೆಗೆ ಮತಾಂಧತೆಯ ಕಡೆಗೆ ಧರ್ಮ ಪ್ರಚಾರ ಮಾಡಲಿಕ್ಕೋಸ್ಕರ ನಮ್ಮ BJP ಪಕ್ಷದ ಪ್ರಧಾನಿಗಳು, BJP ಪಕ್ಷದ, ನಾನು ಭಾರತ ದೇಶ ಪ್ರಧಾನಿ ಅಂತ ಹೇಳ್ತಲ್ಲ, BJP ಪಕ್ಷದಿಂದ ಆಯ್ಕೆಯಾಗಿರುವಂಥ ಪ್ರಧಾನಿಗಳು ಇವತ್ತು ಏನು ಭಾರತವನ್ನು ಸರ್ವಧರ್ಮ ಸಮನ್ವಯ ಏನಿತ್ತು ಅದನ್ನು ತೊಡೆದಾಕಿ ಒಂದು ಧರ್ಮದ ಓಲೈಕೆ ಮತ್ತು ಒಂದು ಧರ್ಮದ ಅಂಧತ್ವದ ಅಫೀಮ್ನ ಬಿತ್ತಲಿಕ್ಕೆ ಇವತ್ತು ಪ್ರಧಾನಿಯವರು ಹೊರಟಿದ್ದಾರೆ. ಪ್ರಧಾನಿ ಎಲ್ರಿಗೂ ಉದ್ಧಾರ ಮಾಡಬೇಕು, ಆದರೆ ಒಂದು ವರ್ಗವನ್ನು ಓಲೈಸಲಿಕ್ಕೆ ಎಲ್ಲನೂ ಬಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ.